ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದು ಹೇಗಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಏನೈತಿಲ್ಲ PSI ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಕೊಡಲಾಗತ್ತೈತ್ರಿ. ಹಾಗಾಗಿ ನೀವು ಆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಜಸ್ಟ್ ಹೋಗಿ ಪ್ಲೇಲಿಸ್ಟ್ನಾಗ PSI ಓಲ್ಡ್ ಕ್ವಶನ್ ಪೇಪರ್ದ ಒಂದು ಪ್ಲೇಲಿಸ್ಟ್ನೇ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಬೋದು. ಬರ್ರಿ ಇವತ್ತಿನ ಆನ್ಲೈನ್ ಅರ್ಜಿ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಗೂಗಲ್ಗೆ ಹೋಗ್ಬೇಕ್ರಿ. ಫಸ್ಟ್ KE ಹೋಮ್ ಅಂತ ಹೊಡೀರಿ. ಫಸ್ಟ್ ಒನ್ನೇ ತೋರಿ KE ಹೋಮ್ ಅಂತೇಳಿ. ಇಲ್ಲಿ ಆದ ಬಳಿಕ ಇಲ್ಲಿ ಇದು ಆಟಗೇರಿ ಬರ್ತಾವೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ನೇಮಕಾತಿ ಅಂತ ತೋರಿ ಪೊಲೀಸ್ ಕಾನ್ಸ್ಟೇಬಲ್ 2026. ಈಗ ಹೈದರಾಬಾದ್ ಕರ್ನಾಟಕದವ್ರು ಇದ್ರೆ KK ಅಂತ ತೋರಿ. ನಾನು ಹೈದರಾಬಾದಕ್ಕಿದ್ರೆ RPS ಅಂತ ತೋರಿ. ಈಗ ಕೊಟ್ಟ ನೋಡ್ರಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್. 8/9/6 ನಿನ್ನೆಯಿಂದ ಸ್ಟಾರ್ಟ್ ಆಗೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಟೋಟಲ್ 5 ಹಂತಗಳದಾವೆ. ಮೊದಲನೇ ಹಂತದಾಗ ಏನೈತಿ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಪಾಲಿಸಿ. ಎರಡನೇ ಹಂತದಾಗ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತೈತಿ. ಮೂರನೇ ಹಂತ ಪೇಮೆಂಟ್ ಶುಲ್ಕ ಮಾಡೋದು. ನಾಲ್ಕನೇದು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡೋದು. ಐದನೇದು ಏನೈತಿ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳೋದು. ಭಾಳ ಸಿಂಪಲ್ ಹಂತಗಳದಾವ್ರಿ. ಹಾಗಾಗಿ ಮೊದಲನೇ ಹಂತವನ್ನು ಕ್ಲಿಕ್ ಮಾಡೋಣ. ಇಲ್ಲಿ SSLC ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತ ನೋಡ್ರಿ. ಮತ್ತು ಬೋರ್ಡ, ಸ್ಟೇಟ್ ಬೋರ್ಡ ಅಥವಾ ಯಾವ್ದು ಇರ್ತೈತೆ ಅದನ್ನು ತೊಗೊಂಡ್ರಿ. ಮತ್ತು ಇಲ್ಲಿ ಕ್ಯಾಪ್ಚಾವನ್ನು ಹಾಕ್ರಿ. 831346 ಸಬ್ಮಿಟ್ ಕೊಡ್ರಿ. ಇದು ಗೊತ್ತು. ನೆಕ್ಸ್ಟ್ ಸೆಲೆಕ್ಟ್ ಹುದ್ದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಅರ್ಜಿ ಸಲ್ಲಿಸುವ ಆಯುಕ್ತ ಕಾಲಕ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿರಿ. ನೀವು ಯಾವ ಜಿಲ್ಲೆಗೆ ನೀವು ಹಾಕ್ಬೇಕಂತ ಅನ್ಕೊಂಡಿರಲ್ಲ ಆ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿರಿ. ನೋಡಾಕ್ರಿ. ಈಗ ಎಲ್ಲ ಡೀಟೇಲ್ಸ್ ನೋಡ್ಕೋರಿ. ನಿಮ್ಮ ಕ್ಯಾಟಗರಿಗೆ ಯಾವ ಜಿಲ್ಲೆ ಒಳಗೆ ಎಷ್ಟು ಪೋಸ್ಟ್ ಬರ್ತಾವೆ ಅಂತೇಳಿ ಒಂದು ಸಲ ಕ್ಲಿಯರಾಗಿ ನೋಡ್ಕೋರಿ. ಅದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲಪ್ಪ ಅಂದ್ರೆ ಅದು ಹೋಗಿ ವಿಡಿಯೋ ನೋಡ್ರಿ. ಎನಿ ಡಿಸ್ಟಿಕ್ ತೊಗೋರಿ. ಅಪ್ಲಿಕೆಂಟ್ ನೇಮ ಫುಲ್ ತೊಗೊಂಡಿರ್ತೈತಿ. ತಂದೆ ತಾಯಿ ಹೆಸರು ತೊಗೊಂಡಿರ್ತೈತಿ. ಜೆಂಡರಿನ ಮೇಲ. ಈಗ ರಿಸರ್ವೇಷನ್ ಕ್ಯಾಟಗರಿ ಸ್ನೇಹಿತರೆ, ಈಗ ನಿಮ್ಮದು ಯಾವ ಕ್ಯಾಟಗರಿ ಐತಲ್ಲ ಆ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ. ಹಾಗೆ ID ನಂಬರನ್ನು ಫಿಲ್ ಮಾಡಿರಿ. ಅಲ್ಲಿ ಇಲ್ಲಿ ID ನಂಬರ್ ಏನೈತಲ್ಲ ಫಿಲ್ ಮಾಡಬೇಕಾಗತ್ತೆ ನೀವು. ID ನಂಬರ್ ಫಿಲ್ ಮಾಡಿದ ಮೇಲೆ ಏನೈತಲ್ಲ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಗೆ ಬರ್ರಿ. ಪರ್ಮನೆಂಟ್ ಅಡ್ರೆಸ್ ಏನಪ್ಪ ಅಂದ್ರೆ ನೀವು ಹುಟ್ಟಿದಂಥ ಊರು. ಆಧಾರ್ ಕಾರ್ಡ್ನಾಗ ಏನಿರ್ತೈತಲ್ಲ ಅದು ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಆಗಿರ್ತೈತಿ. ಸೇಮ್ ಆಧಾರ್ ಕಾರ್ಡ್ ಹಿಂದೆ ಏನು ಕೊಟ್ಟನಲ್ಲ ಅದೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಿರಿ ಸಾಕು. ನೆಕ್ಸ್ಟ್ ಸ್ಟೇಟ್ ಕರ್ನಾಟಕ. ಡಿಸ್ಟಿಕ್ ನೀವು ಯಾವ ಡಿಸ್ಟಿಕ್ದವ್ರು ಇರ್ತೀರ ಆ ಡಿಸ್ಟಿಕ್ ತೋರಿ. ತಾಲೂಕು ಸೆಲೆಕ್ಟ್ ಮಾಡ್ಕೋರಿ. ಪಿನ್ ಕೋಡ್ ಕೂಡ ಸೆಲೆಕ್ಟ್ ಮಾಡ್ಕೋರಿ. ಆಮೇಲೆ ಏನೈತಲ್ಲ ಇದು ಅಡ್ರೆಸ್ ಫಾರ್ ಕಮ್ಯುನಿಕೇಷನ್. ಅಂದ್ರೆ ನೀವು ನಾಳೆ ಏನಾರು ಸೆಲೆಕ್ಟ್ ಆದ್ರಪ್ಪ, ಅವ್ರು ನಿಮ್ಗೆ ಏನಾರು ಲೆಟರ್ ಕಳಿಸ್ಬೇಕಾಗಿತ್ತು ಅಂದ್ರೆ ನೀವು ಇರುವಂಥ ಪ್ರೆಸೆಂಟ್ ವಾಸಿಸುವಂಥ ಸ್ಥಳದ ಅಡ್ರೆಸ್ಸನ್ನೇ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹುಟ್ಟೂರು ಬಿಜಾಪುರ ಆಗಿರುತ್ತೆ, ಆದರೆ ನೀವು ಎಲ್ಲಿ ಗದಗ ಅಥವಾ ಬೆಂಗಳೂರಿನಾಗ ಇರ್ತೀರಿ. ಹಾಗಾಗಿ ನೀವು ಬೆಂಗಳೂರಿನಾಗ ಇರ್ತಿದ್ರೆ ಬೆಂಗಳೂರಿನಾಗ ಇರುವಂಥ ಅಡ್ರೆಸ್ಸೇ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ರೀ. ಇದು ನೀವು ಕರೆಕ್ಟಾಗಿ ಫಿಲ್ ಮಾಡ್ಕೋರಿ ಎಲ್ಲಿರ್ತೀರಿ ಅಂತ ಹೇಳ್ಕಿರಿ.
ಧಾರವಾಡ ತಾಲೂಕು ಧಾರವಾಡ. ಪಿನ್ ಕೋಡ್ ನಂಬರ್ ಇರ್ತೈತ್ರಿ, ಈ ಪಿನ್ ಕೋಡ್ ನಂಬರ್ ಕೂಡ ನೀವು ಹಾಕ್ಬೇಕಾಗತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕ್ಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ರಿ, ಮೇಲ್ ಐ ಡಿ ಹಾಕ್ರಿ. ಆರ್ ಯು ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡ್ರಿ. ರೂರಲ್, ನೀವು ಗ್ರಾಮೀಣದಲ್ಲಿ ವಾಸಿಸುತ್ತಿದ್ದೀರಾ, ಹೌದು, ಎಸ್ ಅಂತ ಕೊಡ್ರಿ. ನೀವು 1ರಿಂದ 10ನೇ ತರಗತಿವರೆಗೆ ಕನ್ನಡದಾಗ ಕಲ್ತಿದ್ರೆ ಎಸ್ ಅಂತ ಕೊಡ್ರಿ. ಈಗ ನೀವು ಏನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ರೆ ಅದಕ್ಕೆ ಎಸ್ ಅಂತ ಕೊಡ್ರಿ. ಆಗಿದ್ದಿಲ್ಲಪ್ಪ ಅಂದ್ರೆ ನೋ ಅಂತ ತಗೋರಿ. ನೀವು ಎಕ್ಸ್ ಮಿಲಿಟರಿ ಪರ್ಸನ್ ಆಗಿದ್ರೆ ಎಸ್ ಅಂತ ಕೊಡ್ರಿ. ಎಸ್ ಅಂತ ಕೊಟ್ರೆ ಅಲ್ಲಿ ತೆಳಗೊಂದು ಡೀಟೇಲ್ಸ್ ಕೇಳ್ತೈತಿ, ಅದು ನೀವು ಫಿಲ್ ಮಾಡಬೇಕಾಗತ್ತೆ. ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್, ನೀವೇನಾರು ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ತಿದ್ರೆ ಅದು ಕೂಡ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ತಗೋರಿ. ನಿಮ್ಮದು ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳಿದ್ದಾರೆ. ಇಲ್ಲಿ ಏನೈತಲ್ಲ ಸೆಕೆಂಡ್ PUC ಮತ್ತು ಅದರ್ಸ್ ಅಂತ ಅಷ್ಟೇ ಅದ ಸ್ನೇಹಿತರೆ. ಈಗ ಅದರ್ಸ್ನಾಗ ಯಾರೆಲ್ಲ ಬರ್ತಾರಪ್ಪ ಅಂದ್ರೆ PUC ಈಕ್ವಲೆಂಟ್ ಅಂತೇಳಿ ಮಾಡಿದ್ದಾರೆ. ಅಂದ್ರೆ ಡಿಪ್ಲೊಮಾ ಕಲ್ತಂಥ ಸ್ಟೂಡೆಂಟ್ಗಳಿಗೆ PUC ಅಂತ ಕನ್ಸಿಡರ್ ಮಾಡಕ್ಕೆ. ಹಾಗಾಗಿ ಇಲ್ಲಿ ಅದರ್ಸ್ ಇದ್ರೆ ಅಲ್ಲಿ ಹೋಗುತ್ತಾ. ಇಲ್ಲ ನೀವು ಡೈರೆಕ್ಟ್ PUC ಕಲ್ತಿದ್ರೆ ಏನಪ್ಪ ಐತೆ ಅಂದ್ರೆ PUC ಅಂತ ಸೆಲೆಕ್ಟ್ ಮಾಡ್ಕೋರಿ. ನಿಮ್ಮದು PUCದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ಮತ್ತು ನೀವು ಯಾವಾಗ ಪಾಸ್ ಆಗಿರಲ್ಲ ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಇರ್ತೈತಿ, ಪಾಸ್ ಆ್ಯಂಡ್ ಇಯರ್ ಎಲ್ಲ ಮಂತ್ ಅಂತೇಳಿ ಅದು ಸೆಲೆಕ್ಟ್ ಮಾಡ್ಕೋರಿ. ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ಕೋರಿ. ಮತ್ತು ನೀವು ಯಾವ ಬೋರ್ಡ್ದಿಂದ ಪಾಸ್ ಆಗಿದ್ರಲ್ಲ ಆ ಬೋರ್ಡದ ನೇಮನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಆರ್ ಯು ಕ್ಲೈಮಿಂಗ್ ಇನ್ ಸರ್ವಿಸ್, ಈಗ ನೀವು ಏನಾದರೂ ಆಲ್ರೆಡಿ CR DR KSRP IRB KS ISF ಏನಾದ್ರು ಜಾಬ್ ಮಾಡ್ತಿದ್ರೆ ಗೌರ್ಮೆಂಟದು ಅವಾಗ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಇರಲಿ. ಆರ್ ಯು ಫಾರೆಸ್ಟ್ ಏರಿಯಾ ಟ್ರಿಬಲ್ ಪರ್ಸನ್, ನೀವೇನಾದರೂ ಗುಡ್ಗಾಡದಾಗ ವಾಸಿಸ್ತಿದ್ರೆ ಅದಕ್ಕೆ ಎಸ್ ಅಂತ ಕೊಡ್ರಿ. ನಿಮ್ಮದು ಹೈಟ್ ಎಷ್ಟೈತಿ, ಚೆಸ್ಟ್ ಎಷ್ಟೈತಿ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಿರಿ. ಮತ್ತೇನೈತಿ, ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th, ನೀವು 10ನೇ ಒಳಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಏನಾರೇ ಪಾಸ್ ಆಗಿದ್ರೆ ಅದಕ್ಕೆ ನೀವು ಎಸ್ ಅಂತ ಕೊಡ್ರಿ. ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫಾರ್ಮ್ KE or KPC ಆರ್ ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ಇದು ಕೇಳಲಾಗೈತಿ. ಅಂದ್ರೆ ಪ್ರಿವಿಯಸ್ KEದವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೆಸಿದಾರೆ, KPSC ನಡೆಸಿದಾರೆ. ಇವು ನೀವು ಎರಡರತ್ನಾಗ ಒಂದು ಪಾಸ್ ಆದರೂ ಸಾಕು. ಹಂಗೇನಾರು ಪಾಸ್ ಆಗಿದ್ರೆ ಅದಕ್ಕೆ ಎಸ್ ಅಂತ ಕೊಡ್ರಿ. ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಏನದಲ್ಲ ಆ ಇನ್ಕಮನ್ನು ಇಲ್ಲಿ ಹಾಕ್ರಿ. ಮತ್ತು ಇಲ್ಲಿ ಡಿಕ್ಲರೇಷನ್ ಅಗ್ರಿ ಕೊಡ್ರಿ. ಇದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ಮೇಲೆ ಏನಂತಲ್ಲ ಪ್ರಿವ್ಯೂ ಅಂತ ತೋರಿ. ಪ್ರಿವ್ಯೂ ತೊಗೊಂಡು ಬಳಕ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊರಿ ಎಲ್ಲ ಕರೆಕ್ಟ್ ಅದಲ್ಲ ಅಂತ ಹೇಳ್ಕಿರಿ. ಆಮೇಲೆ ಇಲ್ಲಿ ಏನೈತಲ್ಲ ಇಲ್ಲಿ ಕ್ಯಾಪ್ಚಾ ಕರೆಕ್ಟಾಗಿ ಹಾಕ್ರಿ. ಇಲ್ಲೇ ಕೊಟ್ಟಿರ್ತಾನೆ ಕ್ಯಾಪ್ಚಾ 830159 ಸಬ್ಮಿಟ್ ಮಾಡಿರಿ. ಸಬ್ಮಿಟ್ ಕೂಡ ಇದೇನಿದು ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರಾಕತೈತಿ. ಇದು ಯಾಕೆ ಬರ್ತದಪ್ಪ ಅಂದ್ರೆ ಇವಾಗ ಅಪ್ಲಿಕೇಶನ್ ಭಾಳ ಜನ ಎಟ್ ಎ ಟೈಮ್ ಹಾಕ್ತಿರ್ತಾರೆ. ಹಾಗಾಗಿ ಸರ್ವರ್ ಬಿಜಿಯನ್ನು ಹೇಳಕತ್ತಿರ್ತೈತಿ. ನೀವು ಇದು ಪದೇ ಪದೇ ಟ್ರೈ ಮಾಡ್ಕೋತಿರ್ಬೇಕು. ಅಂದಾಕ್ರ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಈ ಅಪ್ಲಿಕೇಶನ್ ಸಬ್ಮಿಟ್ ಆದ ಬಳಿಕ ನಿಮಗೊಂದು ಅಪ್ಲಿಕೇಶನ್ ID ಬರುತ್ತೆ ನೋಡ್ರಿ. ಸ್ಟೆಪ್ 1 ಕಂಪ್ಲೀಟ್ ಆದಮೇಲೆ ನಿಮಗೊಂದು ಅಪ್ಲಿಕೇಶನ್ ID ಬಂದಿರ್ತೈತಿ, ಅಂದ್ರೆ ID ನಂಬರ್. ಆ ID ನಂಬರ್ ಏನೈತಲ್ಲ ಇಲ್ಲಿ ನಾವು ಸ್ಟೆಪ್ 2ದಾಗ ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಆ ID ನಂಬರ್ ಇಲ್ಲಿ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ರಿ ಮತ್ತು ಕ್ಯಾಪ್ಚಾ ಹಾಕ್ರಿ. ಕ್ಯಾಪ್ಚಾ ಹಾಕೋಣ ಇದು ಸಬ್ಮಿಟ್ ಕೊಡ್ತಿರಲ್ಲ, ಸಬ್ಮಿಟ್ನಾಗನ ನಿಮ್ಗೆ ಅಲ್ಲಿ ಆಪ್ಷನ್ಗಳನ್ನ ಕೇಳ್ತದೆ. ಏನು ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅವು ಇಂತಿಷ್ಟೇ KB ಒಳಗೆ ಇರ್ಬೇಕಂತೇಳಿ ರೂಲ್ಸ್ ಅದ ರೀ. ಅದು ಎಷ್ಟೆಷ್ಟು KB ಅದಂತೇಳಿ ನೀವು ಒಂದು ಸಲ ಅಪ್ಲಿಕೇಶನ್ ಪೂರ ಓದ್ಕೋರಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ಆಗನ ಈ ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಹೊಳ್ಳಿ ರಿಟರ್ನ್ ಹೋಗ್ಬರ್ರಿ. ಸ್ಟೆಪ್ 3ದಾಗ ಏನೈತಪ್ಪ ಅಂದ್ರೆ ಸೇಮ್ ಪ್ರೊಸೆಸ್ ಫಾಲೋ ಮಾಡಬೇಕು. ಅದೇ ಸೇಮ್ ಅಪ್ಲಿಕೇಶನ್ IDನ ಇಲ್ಲಿ ಹಾಕಬೇಕು, ಡೇಟ್ ಆಫ್ ಬರ್ತು ಮತ್ತು ಏನು ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿರಿ. ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ, ಸೇಮ್ ನಿಮ್ಮದು ಒಂದು ಏನು ಪೇಮೆಂಟ್ ಮಾಡುವಂಥ ಆಪ್ಷನ್ ಬರ್ತಾ. ಅವಾಗ ನೀವು ಫೋನ್ಪೇ ಮಾಡ್ತೀರಿ, ಫೋನ್ಪೇ ಆನ್ಲೈನ್ ಇಲ್ಲೇ ಮಾಡ್ಬೋದು. ಅದು ಆದ ಬಳಿಕ ಏನಾಗುತ್ತೆ, ಇದು ಸ್ಟೆಪ್ 3 ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಹಂತ 4 ಅಥವಾ ಸ್ಟೆಪ್ 4 ಇದೇನೈತಲ್ಲ ಪೇಮೆಂಟ್ ಶುಲ್ಕ 3ನೇ ಹಂತ ಕಂಪ್ಲೀಟ್ ಆದ ಬಳಿಕ ಇದು ನೀವು ಚೆಕ್ ಮಾಡ್ಕೋಬೋದು. ನೀವು ಮಾಡಿರುವಂಥ ಪೇಮೆಂಟ್ ಸಕ್ಸಸ್ ಆಗೈತೋ ಅಥವಾ ಫೇಲ್ಡ್ ಆಗ್ಯದೋ ಅಂತ ಹೇಳ್ಕಿರಿ ನಾವು
ಸ್ಟೆಪ್ 4ಅಲ್ಲಿ ಚೆಕ್ ಮಾಡಕ್ಕೆ ಬರುತ್ತೆ. ಅದು ಕೂಡ ಸೇಮ್ ಅಪ್ಲಿಕೇಶನ್ ಐ ಡಿ, ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ಹಾಕಿದ್ರೆ ಸಾಕು, ನಿಮ್ಮದು ಪೇಮೆಂಟ್ ಸಕ್ಸಸ್ ಆರ್ ಫೇಲ್ ಅಂತೇಳಿ ನಿಮ್ಗೆ ಕ್ಲಿಯರಾಗಿ ತೋರಿಸುತ್ತೆ. 4ನೇ ಹಂತ ಕಂಪ್ಲೀಟ್ ಆದಮೇಲೆ ಇದೇನೈತಲ್ಲ 5ನೇ ಹಂತ ಪ್ರಿಂಟ್ ಅಪ್ಲಿಕೇಶನ್ ಹೇಗೆ ತೊಗೊಳೋದು ಅಂತ ಹೇಳ್ಕಿರಿ. ನೀವು ಪೇಮೆಂಟ್ ಮಾಡಿದ್ರೆ ಅಷ್ಟೇ ಈ ಪ್ರಿಂಟ್ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಬರ್ತಾ ನೋಡಿ ಸ್ನೇಹಿತರೆ. ಇದು ಆಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಆನ್ಲೈನ್ದಾಗ ಹೇಗೆ ಆಗೋದು ಅಂತ ಹೇಳ್ಕಿರಿ. ಇಲ್ಲಿನ ಡೀಟೇಲ್ಸ್ ಫಿಲ್ ಮಾಡಿಲ್ಲ, ಯಾಕಪ್ಪ ಅಂದ್ರೆ ಇದೊಂದು ಡೆಮೋ ವಿಡಿಯೋ, ನಿಮ್ಮ ಸಲುವಾಗಿ ಈ ವಿಡಿಯೋನ ಮಾಡಿ ಹಾಕಕತ್ತೀನಿ. ಹಾಗಾಗಿ ಇಲ್ಲಿನ ಏನೂ ಡೀಟೇಲ್ಸ್ ಫಿಲ್ ಮಾಡಿಲ್ಲ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.